ಮೊದಲನೇ ಬಾರಿ ಕನ್ನಡ ಭಾಷೆಗೋಸ್ಕರ ಬುಕರ್ ಪ್ರಶಸ್ತಿ ಸಿಕ್ಕಿರೋದು. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಭಾಷೆಯನ್ನು ತಗೊಂಡೋಗಿ ಇಟ್ಟಿದ್ದ ಈ ಮಹಿಳೆಯನ್ನು ಗೌರವದಿಂದ ಒಂದು ಸನ್ಮಾನದ ಪ್ರಕಾರ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯ ಸರ್ಕಾರ ಅವರನ್ನು ದಸರಾ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದೆ. ಅದರಲ್ಲಿ ಏನೂ ತಪ್ಪಿಲ್ಲ, ಅವ್ರು ಹೋಗ್ಬೋದು, ಭಾಗವಹಿಸ್ಬೋದು. ಅಲ್ಲೇನವರು ಪುರೋಹಿತರ ಥರ, ಅರ್ಚಕರ ಥರ ಅವರೇನು ಪೂಜೆ ಮಾಡೋದು ಇಲ್ಲ. ಅಲ್ಲಿಗೆ ಒಬ್ಬ ಮುಸಲ್ಮಾನನಾಗಿ ಅವ್ರು ಹೋಗ್ಬೋದು. ಏನು ತೊಂದರೆ ಇದೆ ಅದರಲ್ಲಿ? ಫತ್ವಾ ಇದರಲ್ಲಿ ಏನೂ ಬರೋದೇ ಇಲ್ಲ ರೀ. ಫತ್ವಾ ಅಂದ್ರೇನು? ಪವಿತ್ರ ಕುರಾನ್ನಲ್ಲಿ ನನಗೆ ಓದ್ಬಿಟ್ಟು ಅದರಲ್ಲಿ ಏನೂ ಅರ್ಥ ಆಗಿಲ್ಲ, ಮತ್ತು ಪ್ರವಾದಿಯವರ ಜೀವನದಿಂದನೂ ಅರ್ಥ ಆಗಿಲ್ಲ. ಈ ಸಂದರ್ಭದಲ್ಲಿ ನಾನು ಏನು ಮಾಡಲಿ ಅಂತ ಒಂದು ಬರವಣಿಗೆಯಲ್ಲಿ ತೊಗೊಂಡು ಹೋಗಿ ಒಂದು ನಮ್ಮ ಅಥೆಂಟಿಕ್, ಅದಕ್ಕೋಸ್ಕರನೇ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ನಮ್ಮ ಇನ್ಸ್ಟಿಟ್ಯೂಷನ್ಗಳಿವೆ, ಅಲ್ಲಿ ಹೋಗ್ಬಿಟ್ಟು ಬರೆದು ಬಿಟ್ಕೊಟ್ರೆ ಅದರ ಉತ್ತರ ಕೊಡ್ತಾರೆ, ಇಲ್ಲ ಅಂತಲ್ಲ. ಒಂದು ಭಕ್ತಿಯಿಂದ ನೀವು ಹೋಗ್ಬಿಟ್ಟು ಒಂದು ಆರಾಧನೆ ಮಾಡಲೇಬೇಕು ಅಂತ ಅನಿವಾರ್ಯ ಏನಿಲ್ವಲ್ಲ. ಇದಕ್ಕೂ ಮುಂಚೆ ಎಷ್ಟೋ ಜನ ಉದ್ಘಾಟನೆ ಮಾಡಿದ್ದಾರೆ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ, ಈ ದಸರಾ ಹಬ್ಬ ಬರೀ ಧಾರ್ಮಿಕ ಹಬ್ಬನ? ಇದೊಂದು ನಾಡ ಹಬ್ಬ ಕಣ್ರಿ. ಇವತ್ತಿಂದಲ್ಲ, 1442ರಲ್ಲಿ ಮೊದಲನೇ ಬಾರಿ ಪರ್ಷಿಯನ್ ಪ್ರವಾಸಿಗ ಅಬ್ದುಲ್ ರಜ್ಜಾಕ್, ಹೋಗ್ಬಿಟ್ಟು ನೀವು ಗೂಗಲ್ ಮಾಡಿ ಇದ್ರ ಬಗ್ಗೆ. ಪರ್ಷಿಯನ್ ಪ್ರವಾಸಿಗ ಅಬ್ದುಲ್ ರಜ್ಜಾಕ್ 1442ರಲ್ಲಿ ಮೊದಲನೇ ಬಾರಿ ದಸರಾವನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬರೆದು ರೆಕಾರ್ಡೆಡ್ ಹಿಸ್ಟ್ರಿಯಲ್ಲಿ 1442 ರೆಕಾರ್ಡೆಡ್ ಹಿಸ್ಟ್ರಿ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ದಸರಾ ಬಗ್ಗೆ ಬರೆದದ್ದು ಒಬ್ಬ ಮುಸಲ್ಮಾನ. ಈ ಮಸೀದಿಗೂ ಲಿಂಕ್ ಇದೆ ರೀ ದಸರಾಯಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.